ಎಲ್ಲರಿಗೂ ನಮಸ್ಕಾರ. ನಾನು ಮಾಧವರೆಡ್ಡಿ ಪಾವಗಡ. ಈ ಸಂಚಿಕೆಯಲ್ಲಿ ಪಾವಗಡ ಪಟ್ಟಣದ ವಾಯುವ್ಯ ಮೂಲೆಗೆ ಸುಮಾರು 25 ಕಿಲೋಮೀಟರ್ ದೂರದಲ್ಲಿರುವ ಮರಿದಾಸನಹಳ್ಳಿ ಸಂಕ್ಷಿಪ್ತ ಚಿತ್ರಣ ನಿಮಗಾಗಿ. ಮರಿದಾಸನಹಳ್ಳಿಗೆ ಈ ಹೆಸರು ಹೇಗೆ ಬಂತು ಅಂದರೆ, ಕರ್ನಾಟಕದ ಗ್ರಾಮೀಣ ಪರಂಪರೆಯಲ್ಲಿ ಒಂದು ಪ್ರದೇಶಕ್ಕೆ ಬಂದು ಮೊದಲು ಊರನ್ನು ಆಶ್ರಯಿಸಿ ಕೃಷಿ ಭೂಮಿಯನ್ನು ಅಭಿವೃದ್ಧಿಪಡಿಸಿ ಜನರಿಗೆ ಆಶ್ರಯ ನೀಡಿದ ಮುಖಂಡರನ್ನು ಗೌಡರು ಎಂದು ಕರೆಯಲಾಗುತ್ತಿತ್ತು. ಈ ಊರಿನ ಮೂಲಪುರುಷ ಅಥವಾ ಆ ಮನೆತನದ ಹಿರಿಯರಾದ ಮರಿದಾಸೇಗೌಡರು ಈ ಗ್ರಾಮದ ಉಗಮಕ್ಕೆ ಕಾರಣಕರ್ತರಾಗಿರಬಹುದು. ಅವರ ಹೆಸರೇ ಕಾಲಕ್ರಮೇಣ ಇಡೀ ಗ್ರಾಮಕ್ಕೆ ಮರಿದಾಸನಹಳ್ಳಿ ಎಂದು ಸ್ಥಿರವಾಗಿರುವ ಸಾಧ್ಯತೆ ದಟ್ಟವಾಗಿದೆ. ಹಿಂದಿನ ಕಾಲದಲ್ಲಿ ಪಾಳೇಗಾರರ ಅಥವಾ ಬ್ರಿಟಿಷರ ಆಡಳಿತದ ಅವಧಿಯಲ್ಲಿ ಊರಿನ ಕಂದಾಯ ವಸೂಲಿ, ನ್ಯಾಯ ತೀರ್ಮಾನ ಮತ್ತು ಗ್ರಾಮದ ರಕ್ಷಣೆಯ ಜವಾಬ್ದಾರಿ ಇಂತಹ ಪ್ರಮುಖ ಗೌಡರ ಮನೆತನಗಳ ಮೇಲಿರುತ್ತಿತ್ತು. ಹಾಗಾಗಿ ಆಡಳಿತಾತ್ಮಕವಾಗಿಯೂ ಮರಿದಾಸೇಗೌಡರ ಮನೆತನದ ಪ್ರಭಾವ ಈ ಊರಿನ ಹೆಸರಿನ ಮೇಲೆ ದಟ್ಟವಾಗಿ ಇದ್ದಂತಿದೆ. ಇನ್ನೊಂದು ವಿಶೇಷ, ಈ ಊರಿನ 4 ದಿಕ್ಕಿಗೂ ಸುತ್ತುವರೆದು ನೋಡಿದ್ರೆ ಬರೇ ಬೆಟ್ಟಗಳ ಸಾಲು ಸಾಲು, ಪ್ರಕೃತಿಯ ಬಹಳ ಸುಂದರವಾಗಿ ಕಾಣ್ತಕ್ಕಂತಹ ಒಂದು ತಾಣವನ್ನು ಈ ಒಂದು ಭೂಭಾಗದಲ್ಲಿ ನಾವು ಕಾಣಬಹುದು. ಸುತ್ತೂರ ಬೆಟ್ಟ ಇರ್ತಕ್ಕಂತಹ ಭೂಪ್ರದೇಶ ಇದಾಗಿದೆ. ತಾವು ಈಗಾಗಲೇ ನೋಡಿದ್ರಿ, ನಾವು ಈ ಊರು ಸುತ್ತೂರ ಇರ್ತಕ್ಕಂತಹ ಬೆಟ್ಟಗಳ ಚಿತ್ರಣವನ್ನು ನಾವು ಈಗ ತೋರಿಸಿದ್ದೀವಿ. ಮರಿದಾಸನಹಳ್ಳಿ ಕಾಡಿನ ವನಾಂತರ ನಂದೀಶ್ವರ ಶಿವ ದೇವಾಲಯ. ಇದು ಮರಿದಾಸನಹಳ್ಳಿಯ ಪಶ್ಚಿಮ ದಿಕ್ಕಿಗಿರುವ ಕಾಡಿನ ಅಂಚಿನಲ್ಲಿ ಬೆಟ್ಟದ ತಪ್ಪಲಿನಲ್ಲಿ ಇರುವ ವನಾಂತರ ದೇವಾಲಯ. ಈಗ ನೋಡ್ತಾ ಇದ್ದೀರಿ, ಈ ಕಟ್ಟೆ ಒಳಗಡೆ ಒಂದು ಬಿಲ್ವ, ಅದರ ಬುಡದಲ್ಲಿ ಒಳಗಡೆ ಪ್ರವೇಶ ಮಾಡ್ತಾ ಇದ್ದೀವಿ. ಅದರ ಬುಡದಲ್ಲಿ ಒಂದು ನಾಗ ವಿಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಈಗ ನಾಗರ ವಿಗ್ರಹಗಳನ್ನ ನೋಡ್ತಾ ಇದ್ದೀರಿ. ಈ ಮರದ ಹಿಂಭಾಗದಲ್ಲಿ ಈಗ ನೋಡ್ತಾ ಇದ್ದೀರಿ, ಮರದ ಹಿಂಭಾಗ ನಂದೀಶ್ವರ ಮತ್ತು ನಾಗದೇವತೆಯ ಒಂದು ವಿಗ್ರಹಗಳನ್ನು ನೋಡ್ತಾ ಇದ್ರಿ. ಮೊದಲು ಇಲ್ಲಿ ಪೂಜೆ ಆಗ್ತಾ ಇತ್ತು ಅಂತಂದೇಳಿ ಈ ಊರಿನ ಗ್ರಾಮಸ್ಥರು ತಿಳಿಸ್ತಾರೆ. ಇದು ಊರ ಹೊರಗಡೆ ಪ್ರಶಾಂತವಾದ ಒಂದು ಜಾಗದಲ್ಲಿ, ಈ ವನದ ಮಧ್ಯೆ ಈ ದೇವಾಲಯ ಇದೆ. ಈಗ ನೋಡಿ, ದೇವಾಲಯದ ಒಳಗೆ ಭವ್ಯವಾದ ಶಿವಲಿಂಗ, ಇದಕ್ಕೆ ಒಂದು ಲೋಹದ ಲೇಪನದ ಮುಖವಾಡ ಮತ್ತು ಶಿವನ ಶಿರಸ್ಸಿನ ಮೇಲಿರುವ ಪಂಚಮುಖಿ ನಾಗಾಭರಣದ ವಿನ್ಯಾಸವು ಅತ್ಯಂತ ಮನಮೋಹಕವಾಗಿದೆ. ಗರ್ಭಗುಡಿಯಲ್ಲಿ ದೀಪದ ಬೆಳಕಿನಲ್ಲಿ ಶಿವಲಿಂಗವು ಜಾಗೃತವಾಗಿ ಕಂಗೊಳಿಸುತ್ತಿದೆ. ನೋಡ್ತಾ ಇದ್ದೀರಿ ತಾವು. ಈಗ ಈ ದೇವಾಲಯದ ಗರ್ಭಗುಡಿ ಏನು ನೋಡಿದ್ವಿ ಇಷ್ಟೊತ್ತು, ಆ ಗರ್ಭಗುಡಿಯ ಎಡಬಲಕ್ಕೆ ಬಲಭಾಗದಲ್ಲಿ ಈಗ ತೋರಿಸ್ತಾ ಇದ್ದೀವಲ್ಲ, ಇದು ಗಣಪತಿಯ ವಿಗ್ರಹ ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅದೇ ರೀತಿ ಗರ್ಭಗುಡಿಯ ಎಡಭಾಗದಲ್ಲಿ ಈಗ ತೋರಿಸ್ತಾ ಇದ್ದೀವಲ್ಲ, ಇದು ಪಾರ್ವತಿ ಅಮ್ಮನವರ ಒಂದು ವಿಗ್ರಹ ಆಗಿದೆ. ಈ ದೇವಾಲಯ ಪ್ರಕೃತಿಯ ಮಡಿಲಲ್ಲಿ ಇದೆ. ದೇವಾಲಯಕ್ಕೆ ಹೋಗುವ ಸುಂದರವಾದ ಮೆಟ್ಟಲುಗಳು, ಪ್ರವೇಶ ದ್ವಾರ ಹಾಗೂ ಕಾಡಿನ ಹಸುರಿನ ಮಧ್ಯೆ ನಿರ್ಮಿಸಲಾಗಿರುವ ನಡಿಗೆ ಈ ಜಾಗವು ಪ್ರಶಾಂತತೆಯನ್ನು ಎತ್ತಿ ತೋರಿಸುತ್ತೆ. ಇಲ್ಲಿ ಗರ್ಭಗುಡಿ ದೇವಾಲಯದ ಮುಂಭಾಗದಲ್ಲಿ ಒಂದು ನಂದಿಯ ವಿಗ್ರಹವನ್ನು ಈಗಾಗಲೇ ತಾವು ವೀಕ್ಷಣೆ ಮಾಡಿದ್ರಿ. ಇದು ಕಲ್ಲಿನಿಂದ ಮಾಡಲ್ಪಟ್ಟ ದೇವಾಲಯ ಆಗಿದೆ. ಪಾವಗಡ ತಾಲೂಕಿನ ಈ ಭಾಗದ ಇತಿಹಾಸವನ್ನು ಗಮನಿಸಿದರೆ, ಕಾಡಿನ ಮಧ್ಯೆ ಅಥವಾ ಬೆಟ್ಟದ ತಪ್ಪಲುಗಳಲ್ಲಿ ಶಿವ ದೇವಾಲಯಗಳು ಸ್ಥಾಪಿಸುವುದು ಪುರಾತನ ಸಂಪ್ರದಾಯವಾಗಿದೆ. ಅನಂತರ ಎಂದರೆ ಕೇವಲ ಇದು ಪ್ರಕೃತಿಯಲ್ಲ, ಇಂದಿನ ಕಾಲದ ಮುನಿಗಳು
ತಪಸ್ವಿಗಳು ಅಥವಾ ಸಿದ್ಧ ಪುರುಷರು ತಪಸ್ಸು ಮಾಡಲು ಆಯ್ದುಕೊಳ್ಳುತ್ತಿದ್ದ ಪವಿತ್ರವಾದ ಸ್ಥಳ. ಇಂತಹ ಸ್ಥಳಗಳನ್ನು ಅವರು ಆಯ್ಕೆ ಮಾಡಿಕೊಳ್ತಾ ಇದ್ದರು. ಈ ನಂದೀಶ್ವರ ಶಿವ ದೇವಾಲಯವು ಅಂತಹದ್ದೇ ಒಂದು ಜಾಗೃತ ಪುಣ್ಯಕ್ಷೇತ್ರವಾಗಿ ಬೆಳೆದು ಬಂದಿದೆ. ಈಗ ನೋಡ್ತಾ ಇದ್ದೀರಿ, ಆ ದೇವಾಲಯದ ಕಾಂಪೌಂಡ್ ಒಳಗಡೆ ಸುಮಾರು ಗಿಡ ಮರಗಳನ್ನು ನೆಟ್ಟಿದ್ದಾರೆ. ಅದ್ರ ಜೊತೆಗೆ ಕೂತ್ಕೊಳ್ಳೋದಕ್ಕೆ ಹಾಸುಗಲ್ಲುಗಳನ್ನು ಹಾಕಿದ್ದಾರೆ. ಈಗ ನೋಡ್ತಾ ಇದ್ರಿ, ಇದರ ಹೊರಭಾಗದ ಚಿತ್ರಣ, ವನಾಂತರ ನಂದೀಶ್ವರ ದೇವಾಲಯದ ಹೊರಭಾಗದ ಚಿತ್ರಣ. ಅದರ ಮುಂಭಾಗದಲ್ಲಿ ಸ್ವಲ್ಪ ದೂರದಲ್ಲಿ ಒಂದು ಕಲ್ಯಾಣಿ, ಇದು ಸಮೇತ ಈ ದೇವಾಲಯಕ್ಕೆ ಸಂಬಂಧಪಟ್ಟಂತಹ ಕಲ್ಯಾಣಿ. ಅದರ ತುಂಬ ಅಂತರ್ಗಂಗೆ ಬೆಳೆದಿದೆ. ಅದರ ದಡದಲ್ಲಿ ಆ ಶೀಟ್ ಹಾಕಿರ್ತಕ್ಕಂಥ ಜಾಗದ ಕೆಳಗಡೆ ಅಲ್ಲೂ ಸಮೇತ ಒಂದು ನಂದೀಶ್ವರನ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ. ಈಗ ನೋಡ್ತಾ ಇದ್ದೀರಿ, ಒಂದು ಸುಂದರ ಕಲ್ಯಾಣಿಯ ಒಂದು ಚಿತ್ರಣವನ್ನು. ಇದರಲ್ಲಿ ನೀರಿದೆ, ಅದರ ಜೊತೆಗೆ ಅಂತರ್ಗಂಗೆ ಬೆಳ್ಕೊಂಡಿದೆ. ಅದರ ಒಳಗಡೆ ಇಳಿಯೋದಕ್ಕೆ ಇವು ಮೆಟ್ಟಿಲುಗಳು. ಸುಂದರವಾದ ಪ್ರಕೃತಿಯ ರಮಣೀಯ ಜಾಗದಲ್ಲಿ, ಪ್ರಶಾಂತವಾದ ಜಾಗದಲ್ಲಿ ಈ ಒಂದು ವನಾಂತರ ದೇವಾಲಯ, ನಂದೀಶ್ವರ ಹಾಗೂ ಶಿವನ ದೇವಾಲಯ ಇದೆ. ಇದನ್ನು ತಾವು ವೀಕ್ಷಣೆ ಮಾಡ್ತಾ ಇದ್ದೀರಿ. ಆಂಜನೇಯನ ವಿಗ್ರಹ. ಮರಿದಾಸನಹಳ್ಳಿಯ ವರದ ಆಂಜನೇಯ ಸ್ವಾಮಿ ವಿಗ್ರಹದ ನಿಖರವಾದ ಕಾಲಮಾನವನ್ನು ಶಾಸನಗಳ ಆಧಾರವಿಲ್ಲದೆ ಖಚಿತವಾಗಿ ಹೇಳುವುದು ಕಷ್ಟವಾದರೂ ಅದರ ಶಿಲ್ಪಕಲಾ ಶೈಲಿಯನ್ನು ಗಮನಿಸಿ ಕೆಲವು ಪ್ರಮುಖ ಅಂಶಗಳನ್ನು ಗುರುತಿಸಬಹುದು. ವಿಜಯನಗರ ಅಥವಾ ಶಾಸನೋತ್ತರ ಶೈಲಿ ಅಂದರೆ ಕರ್ನಾಟಕದ ಗ್ರಾಮೀಣ ಭಾಗಗಳಲ್ಲಿ, ವಿಶೇಷವಾಗಿ ತುಮಕೂರು ಮತ್ತು ಚಿತ್ರದುರ್ಗ ಜಿಲ್ಲೆಗಳ ಸುತ್ತಮುತ್ತ ಕಂಡುಬರುವ ಇಂತಹ ವೀರ ವರದ ಆಂಜನೇಯ ಉಬ್ಬು ಶಿಲ್ಪಗಳು ಹೆಚ್ಚಾಗಿ ವಿಜಯನಗರ ಸಾಮ್ರಾಜ್ಯದ 14ರಿಂದ 16ನೇ ಶತಮಾನ ಈ ಒಂದು ಕಾಲಘಟ್ಟದಲ್ಲಿ ಅಥವಾ ಅದಾದ ನಂತರದ ಪಾಳೇಗಾರರ ಕಾಲದಲ್ಲಿ ನಿರ್ಮಾಣವಾಗಿರುವ ಸಂಭವವಿದೆ. ಕಲ್ಲಿನ ಚಪ್ಪಡಿಯಲ್ಲಿ ಆಳವಾಗಿ ಕೆತ್ತಲಾದ ಈ ವಿಗ್ರಹ ಸ್ವಾಮಿಯ ಮುಖಭಾವ ಮತ್ತು ನಿಂತಿರುವ ಭಂಗಿಯು ವಿಜಯನಗರ ಕಾಲದ ಹನುಮಂತನ ಶಿಲ್ಪಕಲೆಗೆ ತುಂಬ ಹತ್ತಿರವಾಗಿದೆ. ಶ್ರೀ ವರದಾಂಜನೇಯ ಸ್ವಾಮಿ ಈ ಒಂದು ದೇವಾಲಯವನ್ನು ತಾವು ವೀಕ್ಷಣೆ ಮಾಡ್ತಾ ಇದ್ದೀರಿ. ಕಷ್ಟದಲ್ಲಿರುವ ಭಕ್ತರಿಗೆ ಅಭಯ ಹಸ್ತ ನೀಡುವ ಈ ವರದ ಆಂಜನೇಯ ಗುಜ್ಜಾರಿಯೂ ಹೌದು. ಶ್ರೀ ವರದ ಆಂಜನೇಯ ಸ್ವಾಮಿ ದೇವಸ್ಥಾನ, ಮರಿದಾಸನಹಳ್ಳಿ. ಈ ದೇವಾಲಯ ಮರಿದಾಸನಹಳ್ಳಿಯ ಊರ ಮಧ್ಯಭಾಗದಲ್ಲಿ ಇರುವುದನ್ನು ನಾವು ಕಾಣಬಹುದು. ಮರಿದಾಸನಹಳ್ಳಿಯಲ್ಲಿರುವ ತಾಯಿ ಮದ್ದಮ್ಮ ದೇವಿಯ ದೇವಾಲಯ ದೇವಿ ಪದ್ಮಾಸನದಲ್ಲಿ ಅಥವಾ ಭವ್ಯವಾದ ಪೀಠದ ಮೇಲೆ ಕುಳಿತಿದ್ದಾಳೆ. ಈಕೆಯ ಚತುರ್ಭುಜಗಳಲ್ಲಿ ಇಂದಿನ 2 ಕೈಗಳು ತ್ರಿಶೂಲ ಮತ್ತು ಡಮರುಗವನ್ನು ಹಿಡಿದು ದುಷ್ಟ ಶಕ್ತಿಗಳನ್ನು ಮರ್ದಿಸುವ ಶಕ್ತಿಯನ್ನು ತೋರಿಸಿದರೆ, ಮುಂಭಾಗದ ಬಲ ಹಸ್ತವು ಭಕ್ತರಿಗೆ ಅಭಯವನ್ನು ನೀಡಿದೆ. ಎಡ ಹಸ್ತವು ಧನ, ಧಾನ್ಯ ಮತ್ತು ಸಮೃದ್ಧಿಯನ್ನು ಕರುಣಿಸುವ ವರದ ಹಸ್ತವಾಗಿದೆ. ತಾಯಿಯ ಕಣ್ಣುಗಳು ವಿಶಾಲವಾಗಿದ್ದು ಅದರಲ್ಲಿ ಗ್ರಾಮದ ಬಗೆಗಿನ ಕರುಣೆ ಹಾಗೂ ಪ್ರೀತಿ ತುಂಬಿ ತುಳುಕುತ್ತಿದೆ. ದೇವಿಯ ಸೌಮ್ಯ ರೂಪಕ್ಕೆ ಬೆಳ್ಳಿಯ ಕವಚವನ್ನು ತೊಡಿಸಿ ಕಣ್ಣುಗಳಿಗೆ ವಿಶೇಷ ಕಳೆ ನೀಡಲಾಗಿದೆ. ಹಸಿರು ಮತ್ತು ಬಂಗಾರದ ಹಂಚಿನ ರೇಷ್ಮೆ ಸೀರೆಯು ದೇವಿಯ ಪ್ರಕೃತಿ ಮತ್ತು ಸಮೃದ್ಧಿಯ ರೂಪವನ್ನು ಎತ್ತಿ ತೋರಿಸುತ್ತಿದೆ. ಕೊರಳಲ್ಲಿರುವ ಪುಷ್ಪಹಾರಗಳು ಮತ್ತು ಆಭರಣಗಳು ದೇವಿಯ ಅಲಂಕಾರವನ್ನು ದ್ವಿಗುಣಗೊಳಿಸಿವೆ. ಹಿಂಭಾಗದಲ್ಲಿರುವ ಭವ್ಯವಾದ ಪ್ರಭಾವಳಿಯು ಹೀಗೆ ಈ ಗ್ರಾಮದ ಕೇವಲ ಕಾವಲು ದೇವತೆಯಲ್ಲ, ಇಡೀ ಗ್ರಾಮಕ್ಕೆ ಸೌಭಾಗ್ಯ ನೀಡುವ ಲಕ್ಷ್ಮಿ ಎಂಬುದನ್ನು ಸಾರುತ್ತಿದೆ. ಇದು ಮರಿದಾಸನಹಳ್ಳಿಯಲ್ಲಿರುವ ಮದ್ದಮ್ಮ ದೇವಿಯ ದೇವಾಲಯ. ಭಾಳ ಸುಂದರವಾಗಿ ದೇವಾಲಯವನ್ನು ಕಟ್ಟಿಸಿದ್ದಾರೆ. ಕುಂಚುಟಿ ಒಕ್ಕಲಿಗರಲ್ಲಿ 48 ಗೋತ್ರಗಳಿದ್ದು ಅದರಲ್ಲಿ ಬಸ್ಲೇನವರು ಎಂಬುದು ಒಂದು ಗೋತ್ರ. ಆ ಗೋತ್ರದವರ ಅಮಾವಾಸ್ಯೆ ದೇವರು ಇದಾಗಿದೆ.
ಪಾವಗಡ ಮತ್ತು ಚಿತ್ರದುರ್ಗ ಭಾಗದಲ್ಲಿ ಹೆಚ್ಚಾಗಿ ಕಂಡುಬರುವ ಕುಂಚಿಟಿಗ ಒಕ್ಕಲಿಗ ಸಮುದಾಯದಲ್ಲಿ ಪ್ರತಿಯೊಂದು ಗೋತ್ರಕ್ಕೂ ತಮ್ಮದೇ ಆದ ಆರಾಧ್ಯ ದೇವತೆ ಹಾಗೂ ವಿಶಿಷ್ಟ ಸಂಪ್ರದಾಯಗಳಿರುತ್ತವೆ. ಮರಿದಾಸನಹಳ್ಳಿಯ ಈ ತಾಯಿ ಲಕ್ಷ್ಮೀ ಮದ್ದಮ್ಮ ಬಸ್ಲೇನೂರು ಗೋತ್ರದ ಅಮಾವಾಸ್ಯೆಯ ದೇವರು ಎಂದು ಕರೆಯಲಾಗುತ್ತೆ. ಇದರ ಮೂಲ ಇದು ಹಳೆಯ ಕಾಲದ ದೇವರಾಗಿದ್ದು ಇತ್ತೀಚಿನವರು ಈ ದೇವಾಲಯವನ್ನು ನವೀನ ರೀತಿಯಲ್ಲಿ ಸುಂದರವಾಗಿ ಕಟ್ಟಿಸಿದ್ದಾರೆ. ಮರಿದಾಸನಹಳ್ಳಿಯ ಕುಂಚಿಟಿ ಒಕ್ಕಲಿಗ ಬಸ್ಲೇನೂರು ರವರ ಮದ್ದಮ್ಮ ತಾಯಿ ಭಕ್ತರ ಪಾಲಿಗೆ ಸಾಕ್ಷಾತ್ ಮಹಾಲಕ್ಷ್ಮಿ ಆಗಿದ್ದಾಳೆ. ಈ ಗೋತ್ರಕ್ಕೆ ಸೇರಿದ ಸಾವಿರಾರು ಭಕ್ತರು ದೂರದ ಊರುಗಳಿಂದ ಅಮಾವಾಸ್ಯೆ ಹಾಗೂ ವಿಶೇಷ ಸಂದರ್ಭಗಳಲ್ಲಿ ಇಲ್ಲಿಗೆ ಬಂದು ತಾಯಿಯ ದರ್ಶನ ಪಡೆದು ತಮ್ಮ ಕುಲದೇವತೆಗೆ ವಿಶೇಷ ಪೂಜೆ ಸಲ್ಲಿಸುತ್ತಾರೆ. ತಲೆಮಾರುಗಳಿಂದ ನಡೆದುಕೊಂಡು ಬಂದಿರುವ ಈ ಕುಲದೇವತೆಯ ಆಚರಣೆ ಮತ್ತು ಭಕ್ತಿ ನಮ್ಮ ಗ್ರಾಮೀಣ ಸಂಸ್ಕೃತಿಯ ಬೇರುಗಳು ಎಷ್ಟು ಗಟ್ಟಿಯಾಗಿವೆ ಎಂಬುದಕ್ಕೆ ಸಾಕ್ಷಿಯಾಗಿದೆ. ಇವು ದೇವರ ಬಂಡಿ ಚಕ್ರಗಳು ಮದ್ದಮ್ಮ ಗುಡಿಯ ಆವರಣದಲ್ಲಿ ಇವೆ. ಇದು ಕುಂಚಿಟಿ ಒಕ್ಕಲಿಗರ ಬಸ್ಲೇನೂರು ಗೋತ್ರದ ಅಮಾವಾಸ್ಯೆ ಬಂಡಿಗಳಲ್ಲಿ ಇದು ಕೂಡ ಒಂದು. ಗ್ರಾಮೀಣ ಜಾತ್ರೆಗಳು, ದೇವಿಯ ಉತ್ಸವಗಳು ಅಥವಾ ವಿಶೇಷ ಹಬ್ಬಗಳ ಸಂದರ್ಭದಲ್ಲಿ ದೇವಿಯ ಉತ್ಸವ ಮೂರ್ತಿಯನ್ನು ಊರಿನ ಸುತ್ತ ಮೆರವಣಿಗೆ ಮಾಡಲು ಈ ಬಂಡಿಯನ್ನು ಬಳಸಲಾಗುತ್ತಿತ್ತು. ಹಳೆಯ ಕಾಲದ ಜಾತ್ರೆಯ ಸಂದರ್ಭದಲ್ಲಿ ದೇವಸ್ಥಾನಕ್ಕೆ ಬೇಕಾದ ಬೃಹತ್ ಪ್ರಮಾಣದ ಅಡಿಗೆ ಸಾಮಗ್ರಿಗಳನ್ನು, ಧಾನ್ಯಗಳನ್ನು ಹಾಗೂ ಹರಕೆಯ ಕಾಣಿಕೆಗಳನ್ನು ಹೊತ್ತು ತರಲು ಇಂತಹ ಶಕ್ತಿಯುತ ಬಂಡಿಗಳನ್ನು ಬಳಸಲಾಗುತ್ತಿತ್ತು. ಇದಕ್ಕೂ ಪೂಜೆ ಪುನಸ್ಕಾರ ನಡೆಯುತ್ತೆ. ಮರಿದಾಸನಹಳ್ಳಿಯ ಜಗನ್ನಾಥ ಗೌಡರ ಬಾವಿ, ಆ ಬಾವಿಯ ಒಳಗಡೆ ಈ ಕಲ್ಲುಗುಡಿ ಇದೆ. ಈ ಕಲ್ಲಗುಡಿಯ ಒಳಗಡೆ ಶಿವಲಿಂಗ ಇದೆ. ಈಗ ನಾವು ಶಿವಲಿಂಗ ಮತ್ತು ಪಾಣಿಪೀಠ ಇರುವುದನ್ನು ಕಾಣಬಹುದು. ಚೌಕಾಕಾರದ ಕಲ್ಲಿನ ಪೀಠದ ಮೇಲೆ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ. ಈ ದೇವಾಲಯ ಸಂಪೂರ್ಣವಾಗಿ ದೊಡ್ಡ ದೊಡ್ಡ ಚಪ್ಪಡಿ ಕಲ್ಲು ಮತ್ತು ಕಂಬಗಳಿಂದ ನಿರ್ಮಿಸಲ್ಪಟ್ಟಿದೆ. ಜಲದೇವತೆ ಮತ್ತು ಗಂಗಾ ಪೂಜೆ, ಭಾರತೀಯ ಸಂಸ್ಕೃತಿಯಲ್ಲಿ ನೀರನ್ನು ನೀಡುವ ಜಲಮೂಲಗಳನ್ನು ಬಾವಿ, ಕಲ್ಯಾಣಿ ಇಂಥವುಗಳನ್ನು ದೈವಿಕವಾಗಿ ಕಾಣಲಾಗುತ್ತದೆ. ಬಾವಿಯಲ್ಲಿ ಸದಾಕಾಲ ನೀರು ತುಂಬಿರಲಿ ಮತ್ತು ಇಡೀ ಗ್ರಾಮಕ್ಕೆ ಒಳಿತಾಗಲಿ ಎಂಬ ನಂಬಿಕೆಯಿಂದ ಬಾವಿಯ ಮಧ್ಯಭಾಗದಲ್ಲಾಗಲಿ ಅಥವಾ ಮೆಟ್ಟಲುಗಳ ಸರಣಿಯ ಕೊನೆಯಲ್ಲಿ ಈ ಶಿವಲಿಂಗ ಅಥವಾ ಗಂಗಾದೇವಿಯ ವಿಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡಲಾಗುತ್ತೆ. ಆದರೆ ಇಲ್ಲಿ ಆ ಬಾವಿಯ ಅರ್ಧ ಬಾವಿಯ ದಡದಲ್ಲಿ ಈ ಒಂದು ದೇವಾಲಯವನ್ನು ನಿರ್ಮಾಣ ಮಾಡಲಾಗಿದೆ. ಪಾವಗಡ ಭಾಗವನ್ನು ಆಳಿದ ನಿಡಗಲ್ಲು ಚೋಳರು, ವಿಜಯನಗರದ ನಾಯಕರು ಹಾಗೂ ಸ್ಥಳೀಯ ಪಾಳೇಗಾರರು ಕೃಷಿ ಮತ್ತು ಕುಡಿಯುವ ನೀರಿಗಾಗಿ ದೊಡ್ಡ ಬಾವಿಗಳನ್ನು ಅಥವಾ ಕಲ್ಯಾಣಿಗಳನ್ನು ನಿರ್ಮಿಸ್ತಿದ್ರು. ರಾಜ ಮನೆತನದವರು ಅಥವಾ ಸ್ಥಳೀಯ ಮುಖಂಡರು ಅಂದರೆ ಊರ ಗೌಡ್ರು ಇಂತಹ ಬೃಹತ್ 60ರಿಂದ 75 ಅಡಿ ಆಳದ ಬಾವಿಯನ್ನು ತೋಡಿಸಿದಾಗ ಅದರ ಒಳಗಡೆ ಕಲ್ಲಿನ ಮಂಟಪವನ್ನು ಕಟ್ಟಿ ದೇವರನ್ನು ಕೂರಿಸ್ತಿದ್ರು. ಅಂದರೆ ಈ ಒಂದು ಬಾವಿಯ ದಡದಲ್ಲಿ ಈ ದೇವಾಲಯವನ್ನು ಕೂರಿಸಿದ್ದಾರೆ. ಬೇಸಿಗೆಯ ಬಿಸಿಲಿನಿಂದ ರಕ್ಷಣೆ ಪಡೆಯಲು ಮತ್ತು ತಂಪಾದ ವಾತಾವರಣದಲ್ಲಿ ಧ್ಯಾನ ಮಾಡಲು ಬಾವಿಯ ಒಳಗಿನ ಇಂತಹ ಕಲ್ಲು ಮಂಟಪಗಳನ್ನು ಸಾಧು ಸಂತರು ಅಥವಾ ಪ್ರಯಾಣಿಕರು ಆ ಕಾಲದಲ್ಲಿ ಬಳಸ್ತಾ ಇದ್ದರು. ಆ ದೇವಾಲಯದ ಅವಶೇಷ ನೋಡ್ತಾ ಇದ್ದೀರಿ. ಇದು ಬಾವಿ ಅವಶೇಷ, ಬಹಳ ಆಳವಾಗಿದೆ, ಜಾರಾಗಿದೆ ಸುತ್ತೂರನು. ಇದು ಬಹಳ ದೊಡ್ಡ ಬಾವಿ ನೋಡ್ತಾ ಇದ್ದೀರಿ. ಈ ಒಂದು ಬಾವಿಯ ಪಕ್ಕದಲ್ಲೇ ಈ ಒಂದು ಅಶ್ವತ್ಥನ ಕಟ್ಟೆ ಇದೆ. ಅಲ್ಲಿ ನಾಗದೇವತೆಗಳು, ಒಂದು ನಂದಿಯ ವಿಗ್ರಹ ಇರ್ತಕ್ಕಂಥದ್ದನ್ನ ಕಾಣಬಹುದು. ಇದು ಮರಿದಾಸನಹಳ್ಳಿಯ ಒಂದು ಅದ್ಭುತ ಮತ್ತು ರಹಸ್ಯಮಯ ತಾಣ ಆಗಿದೆ. ಬಾವಿಯ ಒಳಗಡೆ ದೇವಾಲಯ ಇದೊಂದು ವಿಶೇಷ, ಇದೊಂದು ವಿಚಿತ್ರ ಸನ್ನಿವೇಶ ಅಂತಂದು ಕರಿಬಹುದು. ಈ ಪ್ರದೇಶ ಮರಿದಾಸನಹಳ್ಳಿಯ ಜಗನ್ನಾಥ ಗೌಡರ ಬಾವಿಯಲ್ಲಿ ಕಂಡುಬಂದದ್ದು. ಮರಿದಾಸನಹಳ್ಳಿಯ ಊರ ಮಧ್ಯದಲ್ಲಿರುವ ವೀರಗಲ್ಲು, ಒಬ್ಬ ವೀರ ನೇರವಾಗಿ ನಿಂತಿರುವ ಚಿತ್ರಣ. ಆತನ ಕೈಗಳು ಕೆಳಮುಖವಾಗಿದ್ದು ಸನ್ನದ್ಧ ಸ್ಥಿತಿಯಲ್ಲಿರುವಂತೆ ಕೆತ್ತಲಾಗಿದೆ.
ತಲೆಯ ಮೇಲೆ ಹಳೆಯ ಕಾಲದ ಕೇಶವಿನ್ಯಾಸ ಅಥವಾ ಕಿರೀಟದಂತಹ ರಚನೆ ಕಾಣಿಸ್ತಾ ಇದೆ. ಸಾಮಾನ್ಯವಾಗಿ ಹಳ್ಳಿಗಳ ಮಧ್ಯಭಾಗದಲ್ಲಿ ಇಂತಹ ಏಕವೀರನ ವಿಗ್ರಹಗಳು ಇವೆ ಎಂದರೆ ಆತ ಊರನ್ನು ಕಳ್ಳರಿಂದ, ದನಗಳ್ಳರಿಂದ ಅಥವಾ ಪರಕೀಯರ ದಾಳಿಯಿಂದ ರಕ್ಷಿಸಲು ಹೋರಾಡಿ ವೀರಮರಣ ಹೊಂದಿದ ಊರಿನ ಮೂಲಪುರುಷ ಅಥವಾ ವೀರ ಯೋಧ ಈತ ಆಗಿರ್ತಾನೆ. ಇದು ಊರ ಮಧ್ಯಭಾಗದಲ್ಲಿ ಇರ್ತಕ್ಕಂತಹ ವೀರಗಲ್ಲು. ಅಂಜಿಬಾವಿ ಬಳಿ ಇರುವ 7 ಮಂದಿ ಅಕ್ಕಮ್ಮನವರ ದೊಣೆ. ಬೆಟ್ಟದ ಮೇಲಿರುವ ದೊಡ್ಡ ದೊಣೆಯಿಂದ ಎಲೆ ಅಡಿಕೆ ತೇಲಿಬಿಟ್ರೆ ಇಲ್ಲಿಗೆ ಬಂದು ಗೋಚರಿಸುತ್ತೆ ಅಂತ ಜನಪದರು ತಿಳಿಸ್ತಾರೆ. ವೀರಗಲ್ಲು ಮಾಸ್ತಿಕಲ್ಲು ಇದು ಮರಿದಾಸನಹಳ್ಳಿಯ ಪೂರ್ವ ದಿಕ್ಕಿಗೆ ಅಂಜಿಬಾವಿ ಇದೆಯಲ್ಲ ಅದ್ರ ಬಳಿ ಇದೆ. ಇಲ್ಲಿ 3 ರೀತಿಯ ವಿಗ್ರಹಗಳನ್ನು ನೋಡ್ತೀವಿ. ಅದರಲ್ಲಿ 2 ಆಕೃತಿಗಳು ಕೈ ಮುಗಿದು ನಿಂತಿದ್ದಾವೆ. ಇನ್ನೊಂದು ಸಿಂಗಲ್ ಆಕೃತಿ ಇದೆಯಲ್ಲ ಅದರಲ್ಲೂ ಸಮೇತ ಅದು ಕೈ ಮುಗಿದು ನಿಂತಿದೆ. ಅದನ್ನ ಈಗಾಗಲೇ ನಾವು ನೋಡಿದ್ವಿ. ಸಾಮಾನ್ಯವಾಗಿ ರಾಜರು, ಪಾಳೆಗಾರರು ಅಥವಾ ಊರಿನ ಗೌಡರು ಅಥವಾ ಭಕ್ತರು ದೇವಸ್ಥಾನಕ್ಕೆ ದಾನ ನೀಡಿದಾಗ ಅಥವಾ ಗುಡಿಯನ್ನು ಕಟ್ಟಿಸಿದಾಗ ಅದರ ನೆನಪಿಗಾಗಿ ಇಂತಹ ಕೈ ಮುಗಿದು ನಿಂತ ಆಕೃತಿಗಳನ್ನು ಕೆತ್ತಲಾಗುತ್ತಿತ್ತು. ತಾವು ದೇವರಿಗೆ ಸದಾ ಶರಣಾಗಿದ್ದೇವೆ ಎಂಬುದನ್ನು ಇದು ತೋರಿಸುತ್ತದೆ. ಇಲ್ಲೊಂದು ದೇವಾಲಯ ಇತ್ತು, ಆ ದೇವಾಲಯ ಬಿದ್ದಿದೆ. ಆ ಬಿದ್ದಿರ್ತಕ್ಕಂಥ ಅವಶೇಷವನ್ನು ತಾವೀಗ ನೋಡ್ತಾ ಇದ್ರಿ. ಈ ರೋಜಾಪದಿಯಲ್ಲಿ ಕಲ್ಲು ಗುಂಡುಗಳು ಇದ್ದಾವೆ. ಮತ್ತು ಆ ಕಲ್ಲುಗಳನ್ನು ತಾವು ವೀಕ್ಷಣೆ ಮಾಡ್ತಾ ಇದ್ದೀರಿ. ಅದರ ಪಕ್ಕದಲ್ಲೇ ಒಂದು ನಾಗೇಂದ್ರನ ಕೆತ್ತನೆ ಕೆಲಸ, ನಾಗೇಂದ್ರನ ಅಥವಾ ನಾಗಪ್ಪನ ವಿಗ್ರಹವನ್ನು ನೋಡ್ತಾ ಇದ್ದೀವಿ. 7 ಎಡೆ ಸರ್ಪ ಇದು. ಇದನ್ನು ಯಾಕೆ ಪ್ರತಿಷ್ಠಾಪನೆ ಮಾಡಲಾಗಿದೆ ಅಂದರೆ ಜಲರಕ್ಷಣೆಗಾಗಿ ಇಂತಹ ಒಂದು ಕಲ್ಲುಗಳನ್ನು ನೀರಾವರಿ ಪ್ರದೇಶದಲ್ಲಿ ಅಲ್ಲಲ್ಲಿ ಪ್ರತಿಷ್ಠಾಪನೆ ಮಾಡ್ತಾ ಇದ್ರು, ಜಲ ಸಂರಕ್ಷಣೆಗಾಗಿ. ಇದು ಸದ್ಗುರು ಮುರುಗೇಂದ್ರ ಮಹಾರಾಜರು ಶ್ರೀ ಕ್ಷೇತ್ರ ಮರಿದಾಸನಹಳ್ಳಿ ಪೀಠಾಧ್ಯಕ್ಷರ ಆಶ್ರಮ. ಶ್ರೀ ಮುರುಗೇಂದ್ರ ಮಹಾರಾಜರು ಇವರ ಮೂಲ ಹೆಸರು ಮೂರ್ಕಣ್ಣಪ್ಪನವರು. ಇವರು ಮೂಲತಃ ಮರಿದಾಸನಹಳ್ಳಿಯ ಗ್ರಾಮದವರು. ಇವರು ಗುರುವನ್ನು ಹುಡುಕುತ್ತಾ ಮಹಾರಾಷ್ಟ್ರ ಸಾಂಗ್ಲಿ ಜಿಲ್ಲೆಯ ಕಠಾವ್ ಎಂಬಲ್ಲಿಗೆ ಹೋಗಿ ಶ್ರೀ 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 ಅಣ್ಣ ಮಹಾರಾಜ್ರವರ ಆಶೀರ್ವಾದದೊಂದಿಗೆ ಅಚಲ ಪರಂಪರೆಯ ಗುರು ದೀಕ್ಷೆ ಪಡೆದು ಕೆಲವು ದಿನಗಳ ಕಾಲ ಅಲ್ಲಿ ತಂಗಿ ಗುರುವಿನ ಮಾರ್ಗದರ್ಶನ, ಉಪದೇಶ ಎಲ್ಲವನ್ನು ಪಡೆದು ದೀಕ್ಷಾ ಸಿದ್ಧಿಯ ಬಳಿಕ ಮರಿದಾಸನಹಳ್ಳಿ ಗ್ರಾಮಕ್ಕೆ ಬಂದು ಸುಮಾರು 1/2 ಎಕರೆ ಜಮೀನಿನಲ್ಲಿ ಆಶ್ರಮವನ್ನು ಕಟ್ಟಿ ತೆಂಗು ಬಾಳೆಯನ್ನೆಲ್ಲ ಹಾಕಿ ಸುಂದರ ವಾತಾವರಣದ ತಾಣವನ್ನಾಗಿ ಮಾಡಿ, ಒಂಥರ ಆಶ್ರಮ ಹೇಗಿರಬೇಕೋ ಆ ರೀತಿ ಮಾಡಿ ಮರಿದಾಸನಹಳ್ಳಿಯ ಸುಮಾರು 40 ಜನ ಗುರುವಿನ ಮಾರ್ಗದ ತುಡಿತದಲ್ಲಿದ್ದ ಶಿಷ್ಯರಿಗೆ ದೀಕ್ಷೆಯನ್ನು ನೀಡಿ ಸುಮಾರು 35 ವರ್ಷಗಳ ತನಕ ಧಾರ್ಮಿಕ ಆಧ್ಯಾತ್ಮಿಕ ವಿಚಾರಧಾರೆಯ ಗುರು ಮಾರ್ಗದ ಜ್ಞಾನವನ್ನು ನೀಡಿ ಶಾಂತಿಯ ಬಾಳನ್ನು ಬಾಳಲು ದೀವಿಗೆಯಾದ ಈ ಸದ್ಗುರು ಮುರುಗೇಂದ್ರ ಮಹಾರಾಜರು 1999 ಆಗಸ್ಟ್ 1ರಂದು ತಮ್ಮ ಆಶ್ರಮದಲ್ಲಿ ತಮ್ಮ ಶಿಷ್ಯರ ಸಮ್ಮುಖದಲ್ಲಿ ಇತಿಹಾಸದ ಪುಟಗಳಲ್ಲಿ ಸೇರ್ಪಡೆಗೊಳ್ಳುತ್ತಾರೆ. ತದನಂತರ ಈ ಆಶ್ರಮಕ್ಕೆ ಪೀಠಾಧ್ಯಕ್ಷರಾಗಿ ಇದೇ ಊರಿನ ಚಿತ್ತಪ್ಪ ಸ್ವಾಮಿಯವರು ಆಯ್ಕೆಯಾಗ್ತಾರೆ. ಈ ಗುರುವಿನ ಶಿಷ್ಯರಾಗಿ ಮರಿದಾಸನಹಳ್ಳಿಯಲ್ಲಿ ಸುಮಾರು 40ರಿಂದ 50 ಜನ ಆ ಒಂದು ಶಿಷ್ಯರಾಗಿ ಶಿಷ್ಯ ಪರಂಪರೆಯಲ್ಲಿ ಮುಂದುವರಿತಾ ಇದ್ದಾರೆ ಇವತ್ತಿಗೂ ಕೂಡ. ಈ ಆಶ್ರಮ ಮರಿದಾಸನಹಳ್ಳಿಯ ಊರ ಮಧ್ಯಭಾಗದಲ್ಲೇ ಇದೆ. ನೋಡೋದಕ್ಕೆ ಬಹಳ ಸುಂದರವಾಗಿದೆ. ಸದ್ಗುರು ಮುರುಗೇಂದ್ರ ಮಹಾರಾಜರು ಈ ಕ್ಷೇತ್ರದಲ್ಲಿ ಬಹಳಷ್ಟು ಸೇವೆ ಮಾಡಿದ್ದಾರೆ. ಈಗ ತಾವು ನೋಡ್ತಕ್ಕಂತಹ ಎಲ್ಲ ಈ ತೋಟದ ದೃಶ್ಯವನ್ನು ತಾವು ನೋಡ್ತಾ ಇದ್ದೀರಿ. ಇಲ್ಲೆಲ್ಲನೂ ಆ ಗುರುಗಳ ಒಂದು ಸಮಾಧಿಯನ್ನು ನಾವು ಕಾಣ್ತಾ ಇದ್ದೀವಿ. ಆ ಮೊದಲು ಇತ್ತಲ್ಲ ಆ ಮನೆ ಒಳಗಡೆ, ಅದು ಈ ಮುರುಗೇಂದ್ರ ಮಹಾರಾಜರ ಒಂದು ಸಮಾಧಿ. ಸುಂದರ ತಾಣ ಇದು. ಈ ವಿಡಿಯೋ ಸಹಾಯಕ್ಕೆ ನಿಂತವರು ಜಗನ್ನಾಥ ಗೌಡರು, ದೊಡ್ಡಯ್ಯ ಮರಿದಾಸನಹಳ್ಳಿ,
ವಿಡಿಯೋ ಸಹಾಯಕ್ಕೆ ನಿಂತವರು. ಎನ್ ವೀರಕ್ಯಾತಪ್ಪ ಮರಿದಾಸನಹಳ್ಳಿ ಇವರು ರಿಟೈರ್ಡ್ ಹೈಸ್ಕೂಲ್ ಹೆಡ್ ಮಾಸ್ಟ್ರು ಕೂಡ, ಇವರು ಸಹಾಯಕ್ಕೆ ನಿಂತ್ಕೊಂಡ್ರು. ನಾಗರಾಜಪ್ಪ ಪಿಡಿ ಮದ್ದಮ್ಮ ದೇವಸ್ಥಾನದ ಅರ್ಚಕರು. ಎಚ್ ನಾಗೇಂದ್ರಪ್ಪನವರು ಮರಿದಾಸನಹಳ್ಳಿ. ಹರೀಶ್ ರಮೇಶ್ ದೊಡ್ಡಯ್ಯ ಈ ವಿಡಿಯೋ ಸಹಾಯಕ್ಕೆ ನಿಂತವರು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ವೀಕ್ಷಿಸಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು.